ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ನಮಸ್ಕಾರ. ಕೊಡಗು ಜಿಲ್ಲಾ ವೀರ ಮಡಿವಾಳ ಸಮಾಜದಿಂದ ದಿನಾಂಕ 9/5/2026 ಶನಿವಾರ ಹಾಗೂ 10/5/2026 ಭಾನುವಾರದಂದು ಗೋಣಿಕೊಪ್ಪಲಿನ ಸರ್ಕಾರಿ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಕ್ರಿಕೆಟ್ ಕ್ರೀಡಾಕೂಟವನ್ನು ಏರ್ಪಡಿಸಿದ್ದೇವೆ. ಹಾಗಾಗಿ ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ನನ್ನ ಎಡಭಾಗದಲ್ಲಿ ನಮ್ಮ ಸಂಘದ ಕಾರ್ಯದರ್ಶಿಯಾದಂಥ ಮಾದೇವರು ಇದ್ದಾರೆ. ಹಾಗೆ MK ರವಿಕುಮಾರ್ ಪ್ರಚಾರ ಸಮಿತಿ ಅಧ್ಯಕ್ಷರು, ಹಾಗೆ ಪ್ರೇಮಾ ಕಾಶಿ ಅವರು ಕೂಡ ನಮ್ಮ ಸಂಘದ ಖಜಾಂಚಿ ಉಪಾಧ್ಯಕ್ಷರಾಗಿದ್ದಾರೆ. ಹಾಗೆ ಕ್ರೀಡಾ ಸಮಿತಿಯ ವಿನೋ ಅವರಿದ್ದಾರೆ ಮತ್ತು ವಿರಾಜಪೇಟೆಯ ಪ್ರಸಾದ್ ಅವರಿದ್ದಾರೆ. ಹಾಗೆ ಗೋಣಿಕೊಪ್ಪಲಿನ ರತನ್ ಮತ್ತು ಸೃಜಿತ್ ಅವರು ಈ ವೇದಿಕೆಯಲ್ಲಿದ್ದೇವೆ ನಾವು. ಹಾಗಾಗಿ ಈ ಕಾರ್ಯಕ್ರಮದ ಸಂಪೂರ್ಣ ವಿವರಗಳನ್ನು ತಮ್ಮಲ್ಲಿ ಈ ಮಾಧ್ಯಮದ ಪತ್ರಿಕಾಗೋಷ್ಠಿಗಳ ಮುಖಾಂತರ ತಮ್ಮಲ್ಲಿ ನಿರ್ವಹಿಸ್ತಾ ಇದ್ದೇನೆ. ಸುಮಾರು 3 ವರ್ಷಗಳಿಂದ ಸತತವಾಗಿ ನಾವು ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಕ್ರೀಡಾಕೂಟವನ್ನು ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಹಾಗಾಗಿ 9ನೇ ತಾರೀಕು ಇದರ ಉದ್ಘಾಟನೆಯನ್ನು ಮತ್ತು ಚಾಲನೆಯನ್ನು ವಿರಾಜಪೇಟೆಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಮತ್ತು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದಂಥ ಶ್ರೀಯುತ AS ಪೊನ್ನಣ್ಣನವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಅವರೊಂದಿಗೆ ಕೂಡಿ ಶ್ರೀಯುತ MLC ಆದಂಥ MP ಸುಜಾ ಕುಶಾಲಪ್ಪನವರು ಕೂಡ ಭಾಗಿಯಾಗಲಿದ್ದಾರೆ. ಅದರೊಂದಿಗೆ ಗೋಣಿಕೊಪ್ಪಲಿನ ಗೋಣಿಕೊಪ್ಪಲಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕುಲಚರ ಪ್ರಮೋದ್ ಗಣಪತಿಯವರು ಕೂಡ ಭಾಗಿಯಾಗಲಿದ್ದಾರೆ. ಅದೇ ರೀತಿ ರಾಜ್ಯ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷರಾದಂಥ ಅರುಣ್ ಮಾಚೇನವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಹಾಗಾಗಿ 2 ದಿನಗಳ ಕಾರ್ಯಕ್ರಮದಲ್ಲಿ 10ನೇ ತಾರೀಕು ನಮ್ಮ ಜನಾಂಗದ ಸ್ವಾಮೀಜಿಯಾದಂಥ ಕಾರಂಜಿ ಮಠದ ಮೂಡಬಿದ್ದಿಯಲ್ಲಿರುವಂಥ ಶಾಖಾ ಮಠದಲ್ಲಿ ಸ್ವಾಮೀಜಿಯಾದಂಥ ಶ್ರೀ ಮುಕ್ತಾನಂದ ಸ್ವಾಮೀಜಿಯವರು ಆಗಮಿಸಲಿದ್ದಾರೆ. ಹಾಗೆ ನಮ್ಮ ಜನಾಂಗದ ರಾಜ್ಯಾಧ್ಯಕ್ಷರಾದಂಥ ಮಡಿವಾಳ ಜನಾಂಗದ ರಾಜ್ಯಾಧ್ಯಕ್ಷರಾದಂಥ ನಂಜಪ್ಪನವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಕರ್ನಾಟಕ ರಾಜ್ಯದ ಮಡಿವಾಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದಾರೆ. ಹಾಗೆ ರಾಜ್ಯದ ಪ್ರಧಾನ ಕೃಷಿ ಕೂಡ ಆಗಮಿಸಿ ಈ 2 ದಿನದ ಕ್ರೀಡಾಕೂಟಗಳನ್ನು ಅತಿ ಹೆಚ್ಚು ಯಶಸ್ವಿಯಾಗಿ ಮಾಡಬೇಕು ಅಂತ ನಾವು ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಹಾಗೆ ಕೂಡ ಕ್ರೀಡಾ ವಿಭಾಗದ ಬಗ್ಗೆ ನಮ್ಮ ಕ್ರೀಡಾ ಸಮಿತಿಯ ವಿನೋರವರು ಈ ಬಗ್ಗೆ ಮಾತನಾಡಿದ್ದಾರೆ. ಹೀಗಾಗಿ ನಮ್ಮ ವೀರ ಮಡಿವಾಳ ಸಂಘದಿಂದ ಕ್ರಿಕೆಟ್ ಆಯೋಜನೆ ಮಾಡಿದ್ದಾರೆ. ಅದರಲ್ಲಿ 10 ತಂಡಗಳಿಗಾಗಿ ನೋಂದಣಿ ಆಗಿದೆ. 10 ತಂಡಗಳಿಗೆ ಪ್ರತಿ ತಂಡಗಳಿಗೂ ಒಂದು ಆಕರ್ಷಕ ಟ್ರೋಫಿಗಳಿದೆ ಮತ್ತು ಪ್ರಥಮ ಬಹುಮಾನ 20,000 ಆಯೋಜನೆ ಮಾಡಿದ್ದೀವಿ. 2ನೇ ಬಹುಮಾನ 10,000 ಆಯೋಜನೆ ಮಾಡಿದ್ದೀವಿ. ಮತ್ತು ಎಲ್ಲ ತಂಡಗಳು ನೋಂದಣಿಯಾಗಿದೆ. ಮಹಿಳೆಯರಿಗೆ ತಿಳಿ ಹಗ್ಗ ಜಗ್ಗಾಟ, ಮಕ್ಕಳಿಗೆ ಛದ್ಮವೇಷ, ರನ್ನಿಂಗ್ ರೇಸ್ ಮತ್ತು ಕಪ್ಪೆ ಹಾರುವುದು, ಮಡಿಕೆ ಹೊಡೆಯುವುದು, ಇನ್ನೂ ಇತರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗೆ ದಂಪತಿಯರಿಗೆ ಬೇರೆ ಕಾರ್ಯಕ್ರಮ ಅಂತಂದರೆ ದಂಪತಿಯರಿಗೆ ಕಾರ್ಯಕ್ರಮವನ್ನು ಬೇರೆ ಥರದಲ್ಲಿ ಒಂದು ಹಮ್ಮಿಕೊಳ್ಳಲಾಗಿದೆ. ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗ್ತಿದೆ. ಏನು ಇದೇ ತಿಂಗಳ 9 ಮತ್ತು 10ರಂದು ಶನಿವಾರ ಭಾನುವಾರ ನಮ್ಮ ಗೋಣಿಕೊಪ್ಪದ ಪ್ರಾಥಮಿಕ ಪ್ರೌಢಶಾಲಾ ಮೈದಾನದಲ್ಲಿ ನಡೆದಿರುವಂಥ ಈ ಒಂದು ವೀರ ಮಡಿವಾಳರ ಒಂದು ಕಪ್ ಅಂತ ಏನು ಹೇಳ್ತಾ ಇದ್ವಿ, ಆ ಒಂದು ಮೈದಾನದಲ್ಲಿ ಜಿಲ್ಲೆಯಾದ್ಯಂತ ಎಲ್ಲ ಮಡಿವಾಳ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಅಲ್ಲದೆ
ಈ ಕಾರ್ಯಕ್ರಮದಲ್ಲಿ ಈ ಬಾರಿ SLCಯಲ್ಲಿ ಮತ್ತು ದ್ವಿತೀಯ PUCಯಲ್ಲಿ ಅತ್ಯಧಿಕ ಅಂಕಗಳಂಥ ಎಲ್ಲ ಮಕ್ಕಳನ್ನು ನಾವು ಈ ಒಂದು ಸಂಘದ ವತಿಯಿಂದ ಈ ಬಾರಿ ಸನ್ಮಾನ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮ ಜನಾಂಗವನ್ನು ಎಲ್ಲರನ್ನ ಒಂದುಗೂಡಿಸಿ ಒಂದು ಉತ್ತಮ ರೀತಿಯಲ್ಲಿ ಬಾಂಧವ್ಯ ಬೆಳೆಸುವಂಥ ಒಂದು ಕಾರ್ಯಕ್ರಮ ಆಗಿರ್ತದೆ. ಆದುದರಿಂದ ಜಿಲ್ಲೆಯಾದ್ಯಂತ ಇರುವಂಥ ಎಲ್ಲ ಮಡಿವಾಳ ಜನಾಂಗದವರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಅಲ್ಲದೆ ಜನಾಂಗ ಬಾಂಧವರದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಸಾಧಕರನ್ನು ಕೂಡ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಇದೆ. ದಯವಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ದೇವರ ಸಂಘ ಈರಾಜಪೇಟೆ ಪನ್ನಂಪೇಟೆ ತಾಲೂಕು ಕೊಡಗು ಜಿಲ್ಲಾ ಇದರ ಆಶ್ರಯದಲ್ಲಿ ಕೊಡಗಿನ ನಮ್ಮ ಮಡಿವಾಳದ ಜನಾಂಗದವರಿಗೆ ಸೀಮಿತವಾದಂಥ ಈ ಕ್ರೀಡಾಕೂಟದ 1 ತಿಂಗಳ ಪ್ರಯತ್ನದಿಂದ ನಾವು ಮನೆ ಭೇಟಿ ನೀಡಿ ಎಲ್ಲರನ್ನ ಬರಮಾಡಿಕೊಂಡಿದ್ದೇವೆ. ಅದೇ ರೀತಿ ನಮ್ಮ ಹೋಗಿದಂಥ ಈ ನಮ್ಮ ಮನೆ ಭೇಟಿಯಲ್ಲಿ ತುಂಬ ಹೃದಯಪೂರ್ವಕವಾಗಿ ನಮ್ಮನ್ನು ಸ್ವಾಗತಿಸಿ ತನುಮನ ಧನಾಸಹಾಯವನ್ನು ಮಾಡಿರುತ್ತಾರೆ. ಹಾಗೂ ಈ ಕಾರ್ಯಕ್ರಮವನ್ನು ಕೊಡಗಿನ ಜಿಲ್ಲೆಯ ಮಡಿವಾಳ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ನಾನು ಕೊಡಗಿನ ಜನತೆಗೆ ನಾನು ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಆಕರ್ಷಕ ಟ್ರೋಫಿ, ಆಕರ್ಷಕ ನಗದು ಬಹುಮಾನ ಹಾಗೂ ಮಹಿಳೆಯರಿಗೂ ಸಹ ಹಗ್ಗ ಜಗ್ಗಾಟದಲ್ಲಿ ಪ್ರಥಮ ದ್ವಿತೀಯ ಭಾಗಕ್ಕೆ ಆಕರ್ಷಕ ಟ್ರೋಫಿ ಮತ್ತು ನಗದು ಬಹುಮಾನ ಕೊಟ್ಟಿದ್ದಾರೆ. ಮತ್ತು ಶೈಕ್ಷಣಿಕ ಹಾಗೂ ಪ್ರತಿಭಾ ಪುರಸ್ಕಾರ, ನಿವೃತ್ತ ಸೈನಿಕರಿಗೆ ಸನ್ಮಾನ, ಕಲೆ ಸಾಹಿತ್ಯ ಮತ್ತು ನಮ್ಮ ಸಮಾಜದ ಏಳಿಗೆಯಾಗಿ ದುಡಿದಂಥವರನ್ನು ಗುರುತಿಸಿ ನಾವು ಅದನ್ನು ಸನ್ಮಾನ ಕಾರ್ಯಕ್ರಮ ಇಟ್ಟಿದ್ದೇವೆ. ಇದರಲ್ಲಿ ನಮಗೆ ಯಾರಾದರೂ ಗೊತ್ತಿರೋಂಥವ್ರು, ನಮಗೆ ತಿಳುವಳಿಕೆ ಇದ್ದವರು ನಮಗೆ ಗುರುತಿಸಲ್ಪಟ್ಟು ನಮಗೆ ತಿಳುವಳಿಕೆ ಕೊಟ್ಟರೆ ಆಡಳಿತ ಮಂಡಳಿಯಿಂದ ಅವರಿಗೂ ಸಹ ಸನ್ಮಾನ ಕಾರ್ಯಕ್ರಮನ ಹಮ್ಮಿಕೊಳ್ಳುತ್ತೇವೆ. ಇದನ್ನು ನಮ್ಮ ಜನಾಂಗದವರು ಹಾಗೂ ನಮ್ಮ ಆಡಳಿತ ಮಂಡಳಿಯವರು ತುಂಬ ಇದಕ್ಕೆ ಶ್ರಮಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ನಮ್ಮ ಬಂಧುಗಳು ಸಹ ಇದರಲ್ಲಿ ಪ್ರತಿನಿತ್ಯ ಹೇಳಿ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ನಮ್ಮ ಜೊತೆಯಲ್ಲಿ ಬಾಂಧವರಾಗಿದೆ. ಅವರಿಗೂ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ ಇನ್ನು ಮುಂದೆಯೂ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತೇಳಿ ಕೊಡಗು ಜಿಲ್ಲೆಯ ಮಡಿವಾಳದ ಜನಾಂಗದ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.